ಜಿಲ್ಲೆಯ ಸುರಪುರ ನಗರದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಗಾಂಧಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ದರ್ಬಾರ್ ರೋಡ್ ಮಾರ್ಗವಾಗಿ ಗಾಂಧಿ ವೃತ್ತದವರೆಗೆ ಸಾಗಿತು. ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದು ನೀತಿಗಳನ್ನು ಖಂಡಿಸಿ ಫೆಬ್ರವರಿ 12ರಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳನ್ನ ನೀಡಿದ ಕರೆಯ ಮೇರೆಗೆ ಸುರಪುರ ತಾಲೂಕಿನ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಲ್ಲಿ ಗುರುವಾರ ಸುರಪುರ ನಗರದ ಗಾಂಧಿ ವೃತ್ತದಲ್ಲಿ ಜಮಾವಣೆಗೊಂಡು ಹಲವು ಮುಖಂಡರು ಮಾತನಾಡಿ ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಹೊಸ ಕಾರ್ಮಿಕ ಸಂಹಿತೆಗಳ ರದ್ದತಿ ಸೇರಿದಂತೆ ಒಟ್ಟು 9 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಪ್ರತಿಭಟನೆ ನಡೆಸಿದ್ರು. ರೈತರ, ಕಟ್ಟಡ ಕಾರ್ಮಿಕರ, ಅಂಗನವಾಡಿ ನೌಕರರ, ಆಶಾ ಕಾರ್ಯಕರ್ತೆಯರ ಹಾಗೂ ಅಕ್ಷರ ದಾಸೋಹದವರ ಹಾಗೂ ಎಲ್ಲ ಸಂಘಟನೆಯವರ ಬೇಡಿಕೆಗಳನ್ನ ಈಡೇರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಪ್ರತಿಭಟನೆಯಲ್ಲಿ ದಾವಲ್ ಸಾಬ್ ನದಾಫ್, ತಿಮ್ಮಯ್ಯ ತಳ್ವಾರ, ದೇವೇಂದ್ರಪ್ಪ ಪತ್ತಾರ್, ಅಹಮದ್ ಪಠಾಣ್, ಮುದುಕಪ್ಪ ಆರ್ ಪೂಜಾರಿ, ಖಾಜಾ ಸಾಬ್ ನಾಗರಾಳ, ಪ್ರಕಾಶ್ ಅಲ್ಲಾಳ್, ಶೈಜಾದಿ ಬೇಗಂ, ಮಂಜುಳಾ ಕಲ್ಕೇರಿ, ಬಸಮ್ಮ ಅಲ್ಲಾಳ್, ನಸೀಮಾ ಮುದನೂರು, ರಾಧಾಬಾಯಿ ಲಕ್ಷ್ಮೀಪುರ, ಧರ್ಮಣ್ಣ ದೊರೆ, ದೇವಪ್ಪ ನಾಗರಗುಂಡ, ತಿಮ್ಮಣ್ಣ ದೊರೆ, ಡೊಣ್ಣಿಗೇರಿ, ಮಲ್ಲನಗೌಡ ಮಾಲಿ ಪಾಟೀಲ್, ಮೆಹಬೂಬ್ ರುಕ್ಕಪುರ, ಬಸವರಾಜ್ ಪೂಜಾರಿ, ಬಸವರಾಜ್ ಹೇಮನೂರು, ಮರೆಪ್ಪ ದೇಸಾಯಿ, ಯಲ್ಲಪ್ಪ ಅರಳಗುಂಡಿ, ರಮೇಶ್ ಬಿರಾದರ್ ಹಾಗೂ ರೈತರು, ಕಾರ್ಮಿಕರು, ಅಂಗನವಾಡಿ ನೌಕರರು, ಆಶಾ ಕಾರ್ಯಕರ್ತರು ಸೇರಿದಂತೆ ಹಲವು ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಹಿರಿಯ ಮುಖಂಡರುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ಉಸ್ಮಾನ್ ಚಿತ್ತಾಪುರ್, ಹಂಸಜೀವಿ, ಸುರಪುರ. ಉದ್ಯೋಗ ಖಾತ್ರಿಯಲ್ಲಿ 600 ರೂಪಾಯಿ ಕೂಲಿ ಕೊಡಲೇಬೇಕು. ಬಿಸಿ ಊಟ ನೌಕರನ್ನ ಕಾಯಂ ಮಾಡಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಜೆಸಿಟಿಯು ಜಿಂದಾಬಾದ್. ಸುರಪುರದಲ್ಲಿನೂ ಸಹ ನಾವು ಸಾವಿರಾರು ಜನ ನಾವು ಕೂಲಿಕಾರರು, ಕಾರ್ಮಿಕರು, ರೈತರು ಎಲ್ಲರೂ ಸೇರ್ಕೊಂಡು ಈ ಸರ್ಕಾರಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಈ ಸರ್ಕಾರ ಮೋದಿ ತಂದಿರುವ ಕಾನೂನು ಕೂಲಿಕಾರರಿಗೆ ಮರಣ ಶಾಸನವನ್ನು ತಂದಿರತಕ್ಕಂಥದ್ದು. ನಮಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಏನಿತ್ತು, ಮಹಾತ್ಮ ಗಾಂಧಿಯ ಹೆಸರನ್ನ ತೆಗಿತೀವಿ ಅಂತ ಹೇಳಿ ಇಲ್ಲಿ ಮಹಾತ್ಮನ ಮುಂದೆ ಕುಂತಿದ್ದೀವಿ ನಾವು. ಈ ಮಹಾತ್ಮಗೆ ಮಹಾಮೋಸ ಮಾಡತಕ್ಕಂಥ ಬಿಜೆಪಿಯವರು ಏನ್ ಹೇಳ್ತಿದ್ದಾರೆ, ಮಹಾತ್ಮ ಗಾಂಧಿ ಹೆಸರು ತಗೊಂಡು ವಿ ರಾಮಜಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹಾಗಂದ್ರೆ ಏನು? ವಿ ಅಂದ್ರೆ ವಿಕಾಸ, ವಿ ಅಂದ್ರೆ ಭಾರತ, ಆರ್ ಅಂದ್ರೆ ರೋಜ್ಗಾರ್, ಎ ಅಂದ್ರೆ ಅಜೀವಿತ್, ಎಂ ಅಂದ್ರೆ ಮಿಷನ್, ಒಂದು ತ್ರೀ ಇಟ್ಕೊಂಡನ ಅದು ಗ್ರಾಮೀಣ ಅಂತನ. ಇದ್ರಾಗ ಹೆಸರಿನಲ್ಲಿನೂ ಕಸರತ್ತು ಮಾಡೋದಿಲ್ಲ ಅಂತ ಹೇಳಿದ್ರೆ ರಾಮನ ಹೆಸರು ತಗೊಂಡು ಬಂದಿದ್ದಾನೆ. ಯಾಕೆ ರಾಮನ ಹೆಸರು ತಗೊಂಡು ಬಂದಾನ ಅಂತ ಹೇಳಿದ್ರೆ, ನೀವು ದೇವರನ್ನು ಬಾಳ ನಂಬುತ್ತೀರಿ. ನೀವು ದೇವರ ಹೆಸರಿಟ್ರೆ ವಿರೋಧ ಮಾಡಲ್ಲ ಅಂತ ಹೇಳಿ ಹೆಸರು ತಗೊಂಡು ಬಂದಿದ್ದಾನೆ. ಆದ್ರೆ ನೀವು ಬಾಳ ಹೆಸರಿಕೆಯಿಂದ ಹೇಳಿದ್ರು ಅಂದ್ರೆ ರಾಮನ ಹೆಸರನ್ನ ತಗೊಂಡು ಅಧಿಕಾರಕ್ಕೆ ಬಂದೀವಿ. ಇದರಲ್ಲಿನೂ ರಾಮ ಅಂತ ಹೇಳಿ ಹೆಸರು ಇಟ್ಕೊಂಡು ಬಂದಿದ್ದಾನೆ. ಆದ್ರೆ ಸಿ ಅಂದ್ರೆ ಅವನಿಗೆ ಬಿಜೆಪಿಯವರಿಗೆ ರಾಮನ ಮೇಲೆ ಭಕ್ತಿ ಇಲ್ಲ. ಆದ್ರೆ ಗಾಂಧಿನ ಕೊಂದಂತ ನಾಟೋ ದಲಿತಪರ ಸಂಘಟನೆಗಳು, ರೈತ ಹಾಗೂ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆಗಳು, ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಯೂನಿಯನ್, ಬ್ಯಾಂಕ್, LIC, ಅಂಚೆ ಕಚೇರಿ ನೌಕರರು,